ಅಲ್ಲಲ್ಲಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳು ಕೂಡ ನಮ್ಮ ಜೊತೆ ಅವರು ಘಟನೆ ಹೇಗಾಯ್ತು ಅಂತ ಎಲ್ಲ ವಿಚಾರವನ್ನು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿದ್ಧರಾದ್ರೆ. ಸರ್, ಈಗ ನಿನ್ನೆ ರಾತ್ರಿ ಒಂದು ಘೋರ ಘಟನೆ ನಡೆದಿದೆ ಸರ್, ನೀವು ರಾತ್ರಿ ಇದ್ರ, ಏನಾಯ್ತು ಸರ್? ರಾತ್ರಿ ಮಧ್ಯಾಹ್ನದಿಂದ ನಾವು ಜೊತೆಲೇ ಇದ್ದೀವಿ, ಪೊಲೀಸನ್ ಜೊತೆನೇ ಇದ್ದೀವಿ. ಘಟನೆ ಏನಿಲ್ಲ, ಒಂದು ಸೈಡೆಲ್ಲ ರಾಕ್ ಮಾಡಿದ್ರು, ಒಂದು ಸೈಡ್ ಆ ಕಡೆ ಬಿಟ್ಟಿದ್ರು. ಅಜಾಗೃತಕತೆ ಅಂದ್ರೆ ಒಂದು ಸೀದಾ ಬಂದು ಅವ್ನು ಏಕದಮ್ ಹೆಚ್ಚು 100-120 ಸ್ಪೀಡಲ್ಲಿ ಬಂದು ಗಾಡಿನ ಪಾಸ್ ಮಾಡಿರೋದು. ಈ ಕಡೆ ಆ ಕಡೆ ಒಂದು ಗಾಡಿಗೆ ಹೊಡೆದು ಈ ಕಡೆ ಜಂಪ್ ಮಾಡಿರೋದು. ಇಲ್ಲೆಲ್ಲ ಇದಿತ್ತು, DJ ಸಿಸ್ಟಮ್ ಇತ್ತು. ಅದ್ರ ಪಕ್ಕ ಮಕ್ಳಿಗೇನು ಗೊತ್ತು, ಅಮಾಯಕರು ಮನೆಗೆ ಹೋಗ್ತೀವಿ ಅಂತ ಗೊತ್ತೇ ಇಲ್ಲ. ಇಲ್ಲಿ ಬಂದು ಕುಣಿತ ಇದು ಮಾಡ್ತಾವೆ, ಮಾಮೂಲಿ ಇದು ಮಾಡ್ತಿದ್ದವು. ಅದ್ರ ಮೇಲೆ ಸೀದಾ ಏಕಾಏಕಿ ನುಗ್ಗಿದ್ದು ಗಾಡಿ, ಟ್ರಕ್. ಅದು ನೇರವಾಗಿ ಚಾಲಕನ ಅಜಾಗೃತನೇ ಕಾಣುತ್ತೆ. ಎರಡನೇ ಮಾತಿಲ್ಲ, ಚಾಲಕನ ಅಜಾಗೃತಿನ ಫುಲ್ ಡ್ರಿಂಕ್ ಅಂಡ್ ಡ್ರೈವ್. ಒಂದು ನಾವು ರಾತ್ರಿ ನೋಡಿದಂಥ ಸನ್ನಿವೇಶ ಎಲ್ಲದು. ಎಲ್ಲ ಭಾಗದಲ್ಲೂ ಸಹ ಪೊಲೀಸವ್ರನ್ನ ನಿಶ್ಚಯ ಮಾಡೋಕ್ಕಾಗಲ್ಲ, ಎಲ್ಲರೂ ವ್ಯವಸ್ಥೆ ಸಿದ್ಧತೆ ಮಾಡ್ಕೊಂಡಿದ್ರು. ಆದರೂ ಸಹ ಈ ಥರ ಘಟನೆ ನಡೆದೋಯ್ತದ್ದು ಫುಲ್ಲು. ಒಂದಿನ ಏನಿಲ್ಲ, 100,000 ಮಕ್ಕಳು ಬರ್ತಾವೆ ಇಲ್ಲಿ. ಒಂದು ಮುಂಜಾಗ್ರತಾ ಕ್ರಮವಾಗಿ ಯಾವ ಬ್ಯಾರಿಕೇಡ್ ಆಗಲಿ ಮತ್ತೊಂದಾಗಲಿ ಇಲ್ಲಿ ಒಂದು ಅಂಶಗಳಾಗಲಿ ಸಿದ್ಧತೆ ಅಂತ ಎಂಥದ್ದು ಏನಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಥರ ಆದಾಗ ಈ ಥರ ಎಲ್ಲ ವ್ಯವಸ್ಥೆ ನೋಡ್ಕೊತಾರೆ, ಮತ್ತು 4 ದಿನ ಮಾತಾಡ್ತಾರೆ, ಮತ್ತು 4 ದಿನ ಸುಮ್ಕಾಗ್ಬಿಡ್ತಾರೆ. ಈ ಥರ ಎಲ್ಲ ಆಗಬೇಕು, ಅನ್ಯಾಯ ಆಗಬೇಕು, ಘೋರ ಜೀವಗಳು ಹೋಗ್ತಾ ಇರಬೇಕು. ಅವಾಗ ಮಾತ್ರ ಎಚ್ಚೆತ್ತಿರ್ತಾರೆ. 4 ದಿನ ಮಾತ್ರ, 4 ದಿನದ ಮತ್ತೆ ಅದು ಮರ್ಕೊಂಡು ಹೋಗ್ತಾರೆ. ಈಗ 1-2 ತಿಂಗಳು ಮುಂಚೆ ಇದೇ ಥರ ಇದಾಗಿತ್ತು. ಒಂದು ಕಾರು ನುಗ್ಗಿ ಭಾರಿ ಅನಾಹುತಾಗಿತ್ತು. ಅಂಕಪುರ ಕ್ರಾಸ್ ಅಲ್ಲಿ, ಹಾಸ್ಪಿಟ್ಲ್ ಕ್ರಾಸಲ್ಲಿ, ಅಲ್ಲೂ ಸಹ ಹಿಂಗೆ ಸುಮಾರು ಹೆಚ್ಚು ಕಡಿಮೆ 6-7 ಜನ ಸತ್ತೋಗಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಇದೇ ಬ್ಯಾರಿಕೇಡು ಮತ್ತು ಹಂಪ್ಸ್ಗಳು ಏನೂ ಇಲ್ಲ ವ್ಯವಸ್ಥೆ ಇಲ್ಲದೆ. ಈಗ ಯಾರೋ ಮಾಡಿದ ತಪ್ಪಿಗೆ ಪಾಪ ಅಮಾಯಕ ಹುಡುಗರುಗಳು ಓದಕ್ಕೆ ಬಂದಿರ್ತಂಥವ್ರು ಗಣಪತಿ ಬಿಟ್ಬಿಟ್ಟು ಒಂದಷ್ಟು ಸಮಯ ಖುಷಿಯಿಂದ ಇದ್ದು ಹೋಗೋಣ ಅಂತ ಬಂದವರು ಬಲಿಯಾದ್ರು. ಅದೇ ತುಂಬಾ ದುಃಖದ ಒಂದು ಸಂಗತಿ ಇದು. ಮಕ್ಕಳು ಅವಕ್ಕೆ ಏನು ಗೊತ್ತು, ಅವಕ್ಕೆ ಇಲ್ಲಿ ಕುಣಿತಿದ್ದಾರೆ, ಅಲ್ಲಿ ಗೊತ್ತಿಲ್ವಲ್ಲ. ಮನೆಯಿಂದ ಖುಷಿಲಿ ಬಂದವು, ಮನೆಗೆ ಹೋಗ್ಲಿಲ್ಲ, ಅಲ್ಲಿ ಹಾಸ್ಪಿಟಲ್ ಇದ್ದಾರೆ ಅವರು. ಸರ್, ಇನ್ನೊಬ್ರು ಇಲ್ಲ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಇದು ಮೊಸಳೆ ಹೊಸಳಿಗೆ ಒಂದು ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವಾಗಲೇ ಗಣಪತಿ ಇಟ್ಟರು ಕೂಡ, ಇನ್ನು ಮುಂದೆ ಯಾವತ್ತೇ ಗಣಪತಿ ಇಟ್ಟರು ಕೂಡ ಈ ರೀತಿ ಒಂದು ದುರ್ಘಟನೆ ನಡೆದಿತ್ತು ಎಂಬಂತ ನೀವು ನೆನೆಸ್ಕೊಳ್ತೀರಿ. ನಿನ್ನೆ ಹೇಗಾಯಿತು, ಮತ್ತು ಇಲ್ಲಿನ ಎಷ್ಟು ಜನ ಭಾಗಿಯಾಗಿದ್ರು ಸರ್? ಎಷ್ಟು ಗಂಟೆಯಿಂದ ಇತ್ತು ಪ್ರೊಸೆಷನ್, ಮತ್ತು ಎಷ್ಟು ಗಂಟೆವರೆಗೂ DJ ಸೌಂಡ್ ನಡೀತಿತ್ತು? 3 ಗಂಟೆಯಿಂದ ಸ್ಟಾರ್ಟು ಸರ್. 3 ಗಂಟೆಯಿಂದ ಸಂಜೆ ಗಣಪತಿ ಊರೆಲ್ಲ ಆಡ್ಸ್ಕೊಂಡು ಬಂದು ಹಿಂಗೆ ಸಂತೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೇ ಇದಕ್ಕೆ ಆರ್ಕೆಸ್ಟ್ರಿಗೆ ಹೋಗ್ತಾ ಇದ್ದಾರೆ. ಆರ್ಕೆಸ್ಟ್ರಿಗೆ ಹೋಗ್ಬೇಕಾರೆ ಮಲ್ಲಿಂದ ಮುಂದಕ್ಕೆ ಹೋಗ್ಬೇಕಾರೆ ಬಂದು ಆ ಕಡೆಯಿಂದ ಹಾಸನ ಕಡೆಯಿಂದ ಮೈಸೂರು ಕಡೆಗೆ ಬಸ್ ಹೋಗ್ಬೇಕಾರೆ, ಅಲ್ಲ ಲಾರಿ ಅಲ್ವಾ, ಲಾರಿ ಮೈಸೂರು ಕಡೆಗೆ ಹೋಗ್ಬೇಕಾರೆ ಟ್ರ್ಯಾಂಟರ್ ಗಾಡಿ ಲೆಫ್ಟಿಗೆ ಡಿವೈಡರ್ ಮೇಲೆ ಹಚ್ಬಿಟ್ಟು ಲೆಫ್ಟಿಗೆ ಕಟ್ಟಾಗಿದ್ದಾನೆ. ಈಗ ಪಾಪ ಎಷ್ಟೋ ಮಕ್ಕಳು ಇದರಲ್ಲಿ ದಾರುಣ ಸಾವನ್ನಪ್ಪಿದ್ದಾರೆ. ಅವರ ಪೋಷಕರು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ಮುಂದೆ ನಮ್ಮ ಜೀವಕ್ಕೆ ಆಸರೆ ಆಗ್ತಾನೆ ಎಂಬಂತ ಎಲ್ಲ ವಿಚಾರಗಳನ್ನು ಅವರು ಕನಸು ಕಟ್ಕೊಂಡಿರ್ತಾರೆ. ಈಗ ಅವ್ರ ಬಾಳಲ್ಲಿ ಒಂಥರ ಬಿರುಗಾಳಿ ಬಂದಂಗೆ ಆಗಿದೆ. 25-30 ವರ್ಷದಿಂದ ನಡೀತಿರೋ ಪ್ರೋಗ್ರಾಮ್ ಇದು, ಇವತ್ತು ಈ ಥರ ಆಗಿದೆ ಅಂದರೆ ಅಸಹ್ಯ ಪಡ್ಬೇಕು. ತುಂಬಾ ವರ್ಷದಿಂದ ಇದೇ ತರ ನಡೆದಿತ್ತು ಸರ್. ಚಿಕ್ಕ ಮಕ್ಕಳು 3 ಜನ ಮಕ್ಕಳಲ್ಲಿ ಸೇತುವೆ ಮೇಲೆ ಕೂತಿರ್ತವೆ. ಇದೇ DJ ಸಿಸ್ಟಮ್, ಇದೇ ಗಣಪತಿ ಉತ್ಸವ ಹೋಗ್ಬೇಕಾದ್ರೆ ಇಲ್ಲಿ ಕೆಳಗಡೆ, ಇಲ್ಲೇ ಡೌನಲ್ಲಿ ಹಾಸ್ಪಿಟ್ಲ್ ಮುಂಬ ಕೆಳಗಡೆ 3 ಮಕ್ಕಳು ಸೇತುವೆ ಮೇಲೆ ಕೂತಿರ್ತವೆ ಸರ್. ಸೈಡಲ್ಲಿ ಬದಿಲಿ ಕೂತಿರ್ತವೆ ಚಿಕ್ಕ ಮಕ್ಕಳು, 3 ಪುಟಾಣಿ ಮಕ್ಕಳು. ಅವ ಮೇಲೆ ಸಹ ಇದೇ ತರ ಅಜಾಗೃತಿ ಲಾರಿ ಬಂದು ಲಾರಿ ಹರಿದು ಇದೇ ಗಣಪತಿ ಪ್ರೊಸೆಷನ್ನಲ್ಲಿ 3 ಮಕ್ಕಳು ಸಾವಿಗೀಡಾದ್ರು ಸರ್. ಇದಕ್ಕೆ ಒಂದು ಸ್ವಲ್ಪ ದಿವಸ ಮುಂಚೆ ಇನ್ನೂ ಕೂಡ 25-30 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾರೆ. ಇನ್ನು ಏನಾಗುತ್ತೆ ಅನ್ನೋ ಚಿಂತಾಜನಕ ಸ್ಥಿತಿಯಲ್ಲೂ ಕೂಡ ಕೆಲವರು ಇದ್ದಾರೆ. ಖಂಡಿತಿದ್ದಾರೆ. ತುಂಬಾ ಇನ್ನು ಸಾವು ನೋವು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಇದೆ. ತುಂಬಾ ಇಂಜೂರ್ ಆಗಿದ್ದಾರೆ ಜಾಸ್ತಿ. ಯಾಕಂದ್ರೆ ರಾತ್ರಿ ನಾವೇ ಬಾಡಿಗಳನ್ನ ಹುಡುಗರನ್ನ ಎತ್ತಾಕ್ತಕ್ಕಂಥ ಕೆಲಸ ಸಹ ನಾವು ಜೊತೆಲಿ ಇಲ್ಲಿ ರಾತ್ರಿ ಮಾಡಿದೀವಿ, ಜೊತೆಲಿ ಇಟ್ಕೊಂಡೆ ಇದು ಮಾಡಿದೀವಿ. ಏನು ಕ್ರಮ ಆಗ್ಬೇಕು ಸರ್ ಇಲ್ಲಿ? ಸರ್, ಕ್ರಮ ಏನಿಲ್ಲ, ಈ ತರ ಮುಂಜಾಗ್ರತಾ ಕ್ರಮ ತಗೋಬೇಕು ಸರ್. ಬ್ಯಾರಿಕೇಡ್ ಮೊದಲು ಸರ್ ಅಲ್ಲಿ ಹಂಸಿದ್ದಿದ್ರೆ ಅವ್ನು ಖಂಡಿತ ಕಂಟ್ರೋಲ್ ಆಗೇ ಆಗಿತ್ತು. ಗಾಡಿ ಈ ತರ ಅನಾಹುತ ಆಗ್ತಿರ್ಲಿಲ್ಲ. ಇದು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸಿರ್ತಕ್ಕಂಥ ಆಕ್ರೋಶ. ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದಾಗಿದ್ರೆ, ಹಂಸ್ ಆಗಿರ್ಬೋದು, ಬ್ಯಾರಿಕೇಡಿನ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದರೆ ಇಲ್ಲಿನ ಘಟನೆಯನ್ನು ನಾವು ತಪ್ಪಿಸ್ಬೋದಾಗಿತ್ತು. ಆದರೆ ನಿನ್ನೆ ತಾತ್ಕಾಲಿಕವಾಗಿ ಪೊಲೀಸ್ನವರು ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಆದರೂ ಕೂಡ ಸ್ಥಳೀಯ ಆಡಳಿತ ಈ ಮುಂಜಾಗ್ರತಾ ಕ್ರಮವಾಗಿ ಪದೇ ಪದೇ ಇಲ್ಲಿ ಘಟನೆಗಳಾಗಿದ್ರೂ ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡಿದೆ ಇದಕ್ಕೆಲ್ಲ ಕಾರಣ ಎಂಬಂಥ ಆಕ್ರೋಶವನ್ನು ಸ್ಥಳೀಯರು ಈಗ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ.